ಬರಮಾಡ್ಕೊಳ್ತಾ ಇದ್ದಾರೆ ನಮ್ಮ ಬೆಂಗಳೂರಿಯನ್ಸ್ ಅಂತ ಇರ್ಬೋದು, ಜೊತೆಗೆ ಶಿವಣ್ಣನ ಅಭಿಮಾನಿಗಳಂತನೂ. ಇಲ್ಲಿ ಫ್ಲೆಕ್ಸ್ಗಳನ್ನ ನಾವು ನೋಡಬಹುದು. SRK ಅಂತಿದೆ. ಅಂದ್ರೆ ಬಾಲಿವುಡ್ ನಲ್ಲಿ SRK ಅಂದ್ರೆ ಶಾರುಖ್ ಖಾನ್ ಅವರು, ಆದ್ರೆ ಸ್ಯಾಂಡಲ್ವುಡ್ ನಲ್ಲಿ SRK ಅಂದ್ರೆ ಶಿವರಾಜ್ ಕುಮಾರ್ ಅವರು. ಆ ರೀತಿಯಾಗಿ ಅವರಿಗೆ ಫ್ಯಾನ್ ಬೇಸ್ ಇರುವಂತದ್ದು. ಬಹುಶಃ ದೊಡ್ಡ ಮನೆ ಅಂದ್ರೆ ಅದೊಂದು ಪ್ರೀತಿ ಅನ್ನುವಂಥದ್ದು ಎಲ್ಲೋ ಬಂದ್ಬಿಡುತ್ತೆ. ಬರೀ ಸಿನಿಮಾಗಳಲ್ಲಿ ನಾವು ಸೆಂಟಿಮೆಂಟ್ ಎಮೋಷನ್ಸ್ ನ ನೋಡ್ತಾ ಹೋಗ್ತೀವಿ, ಆದ್ರೆ ಶಿವಣ್ಣ ಅಂದ್ರೆ ಆ ಎಮೋಷನ್ಸ್ ಅನ್ನುವಂಥದ್ದು ಯಾರಿಗಾದ್ರೂ ಬಂದ್ಬಿಡುತ್ತೆ. ಈಗಾಗಲೇ ನೀವು ಇಲ್ಲಿ ಹೂಗಳನ್ನ ನೋಡ್ತಾ ಇರಬಹುದು. ಶಿವಣ್ಣ ಅವ್ರಿಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ, ಅಂದ್ರೆ ಅಮೆರಿಕದಿಂದ ಅವರು ಬರ್ತಿದ್ದಾರೆ. ಇವತ್ತು ಗಣರಾಜ್ಯೋತ್ಸವ ದಿನದಂದು, ವಿಶೇಷ ದಿನದಂದು ಬರ್ತಿರೋದಕ್ಕೆ ಅಭಿಮಾನಿಗಳೆಲ್ಲ ಸೇವಂತಿಗೆ ಹೂವಿನ ಅವರ ಮೇಲೆ ಹೂವಿನ ಮಳೆ ಸುರಿಸೋ ರೀತಿ ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಜೊತೆಗೆ ಫ್ಲೆಕ್ಸ್ಗಳು ಸಹ ಅವ್ರ ಮನೆ ಮುಂದೆ ರೆಡಿ ಆಗಿರುವಂಥದ್ದು. ಒಂದಷ್ಟು ಅಭಿಮಾನಿಗಳು ಸಹ ಮುಂಜಾನೆ ಅಂದ್ರೆ ಬೆಳಗ್ಗೆನೇ ಬಂದಿದ್ದಾರೆ. ಒಂದು 6 ಗಂಟೆ ಇರ್ಬೋದು, ಅದಕ್ಕೂ ಮುಂಚೆ 5 ಗಂಟೆಗೆ ಇರಬಹುದು. ಬಂದು ಇಲ್ಲಿ ಏನೇನು ವ್ಯವಸ್ಥೆಗಳು ಬೇಕು, ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಜೊತೆಗೆ ಉಪಹಾರದ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಇನ್ನು ಇಲ್ಲಿ ಗ್ರೀನ್ ಕಾರ್ಪೆಟ್ ಆದಮೇಲೆ ಇಲ್ಲೊಂದು ಸ್ಟೇಜ್ ಕೂಡ ಇಲ್ಲಿ ಸಣ್ಣದಾಗಿ ಮಾಡಿದ್ದಾರೆ. ಇನ್ನು ಈ ಸ್ಟೇಜ್ ಮೇಲೆ ಶಿವಣ್ಣ ಅವರು ನಿಂತು ಏನಾದರೂ ಮಾತನಾಡುವಂಥದ್ದು ಸಂದರ್ಭ ಕೂಡ ಇಲ್ಲಿ ಬರಬಹುದು. ಯಾಕಂದರೆ ಫ್ಯಾನ್ಸ್ ತುಂಬ ಕ್ರೌಡ್ ಆಗುತ್ತೆ ಇನ್ನು ಬರ್ಬರ್ತಾ. ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಫ್ಯಾನ್ಸ್ ಕೂಡ ಸೇರ್ಕೊಂಡ್ಬಿಡ್ತಾರೆ. ಇನ್ನೇನು ಏರ್ಪೋರ್ಟ್ ಟೋಲ್ ಗೇಟ್ ಇರಬಹುದು, ಅಲ್ಲಿ ಕೂಡ ಅಭಿಮಾನಿಗಳು ಕಾಯ್ತಾ ಇರುವಂಥದ್ದು. ಇದು ಶ್ರೀಮುತ್ತು ಅಂದರೆ ಶಿವರಾಜ್ ಕುಮಾರ್ ಅವರ ಮನೆ. ಇದು ಮನೆ ಎದುರುಗಡೆ ರಂಗೋಲಿ, ತುಂಬ ಕಲರ್ಫುಲ್ ಆಗಿ ರಂಗೋಲಿಯನ್ನು ಹಾಕಿರುವಂಥದ್ದು. ಯೂಶ್ವಲಿ ಶಿವರಾಜ್ ಕುಮಾರ್ ಅವರ ಮನೆ ಮುಂದೆ ರಂಗೋಲಿಯನ್ನು ಬಿಡಿಸ್ತಾರೆ, ಆದರೆ ಇವತ್ತು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಕಾಣ್ತಿರುವಂಥದ್ದು. ಇನ್ನು ಮನೆ ಒಳಗಡೆ ಗೇಟ್ ಒಳಗಡೆ ಸಹ ಅವರ ಹೂವಿನ ಹಾಸಿಗೆ ಮಾಡಿರುವಂಥದ್ದು. ಶಿವರಾಜ್ ಕುಮಾರ್ ಅವರು ನಡ್ಕೊಂಬರ್ತಿದ್ರೆ ಒಂದು ಗ್ರ್ಯಾಂಡ್ ವೆಲ್ಕಮ್, ಸಿನಿಮ್ಯಾಟಿಕ್ ಫೀಲ್ ಬರಲಿ ಅನ್ನೋದು ಕಾರಣಕ್ಕೋಸ್ಕರ ಅದನ್ನು ಮಾಡಿರುವಂಥದ್ದು. ಸೊ ಇದೆಷ್ಟು ಶಿವರಾಜ್ ಕುಮಾರ್ ಅವರ ಬರಮಾಡ್ಕೊಳ್ಳೋದಕ್ಕೆ ಜೊತೆಗೆ ಇಲ್ಲಿ ಪಟಾಕಿ ಸಹ ನಾವು ನೋಡ್ಬೋದು. ಅಂದರೆ ಶಿವರಾಜ್ ಕುಮಾರ್ ಅವರು ಬರ್ತಿದ್ದಂಗೆ ಇಲ್ಲಿ ಪಟಾಕಿ ಸಂಭ್ರಮ ಕೂಡ ನಡೆಯಲಿದೆ. ಇನ್ನು ಪೊಲೀಸ್ ಅವರ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಬ್ಯಾರಿಗೇಡ್ ಇರಬಹುದು, ಮತ್ತೊಂದು ಇರಬಹುದು, ಆ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ನಾನು ಒಂದಷ್ಟು ಅಭಿಮಾನಿಗಳನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿರಬಹುದು, ಕಳೆದ ವರ್ಷ ಅಂದರೆ 2024 ಡಿಸೆಂಬರ್ 18ರಂದು ಶಿವರಾಜ್ ಕುಮಾರ್ ಅವರು ಈ ನಿವಾಸದಿಂದ, ಅವರ ಮನೆಯಿಂದ ಅಮೆರಿಕಕ್ಕೆ ತೆರಳುತ್ತಾರೆ. ಅದಾದ ಮೇಲೆ 22ನೇ ತಾರೀಕು ಅಲ್ಲಿ ಅಡ್ಮಿಟ್ ಆಗ್ತಾರೆ. 24ನೇ ತಾರೀಕು ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ. ಆಲ್ಮೋಸ್ಟ್ 6 ಸರ್ಜರಿಗಳನ್ನು ಅವರು ಒಳಗಾಗ್ತಾರೆ. ಜೊತೆಗೆ 190 ಹೊಲಿಗೆಗಳು ಅವರಿಗೆ ಬೀಳುತ್ತೆ. ಅಂದರೆ ಈ ವಯಸ್ಸಲ್ಲಿ ಅವ್ರಿಗೆ ಒಂದು ರೀತಿ ಸ್ವೀಟ್ 16 ಅಂತಲೇ ಕರೀತಾರೆ. ಯಾಕಂತ ಹೇಳಿದ್ರೆ ಕಿಂಗ್ ಈಸ್ ಬ್ಯಾಕ್ ಅನ್ನುವಂಥ ಒಂದು ಪೋಸ್ಟರ್ ಕೂಡ ನೀವು ನೋಡ್ಬೋದು. ಆದಷ್ಟು ಬೇಗ ಶಿವಣ್ಣ ಅವರು ಬಂದು ಸಿನಿಮಾಗಳಲ್ಲಿ ಇಲ್ಲಿ ಕಾಣಿಸ್ಕೊಳ್ಳಿ. ಅವರ ಒಂದಷ್ಟು ಸಿನಿಮಾಗಳು ಸಹ ಇಲ್ಲಿ ಇನ್ನೇನು ರಿಲೀಸ್ಗೆ ರೆಡಿ ಆಗಿರುವಂಥದ್ದು. ಅದರಲ್ಲೂ 45 ಸಿನಿಮಾ, ರಾಜ್ ಬಿ ಶೆಟ್ಟಿ, ಉಪೇಂದ್ರ ಅವರು ಇರ್ಬೋದು, ಶಿವರಾಜ್ ಕುಮಾರ್ 3 ಜನ ಕಾಂಬಿನೇಷನ್ ಇರುವಂತಹ ಸಿನಿಮಾ ಬರ್ತಿದೆ. ಜೊತೆಗೆ ಈ ಒಂದು ವ್ಯವಸ್ಥೆಗಳಿಗೆ ಇಷ್ಟು ಅಚ್ಚುಕಟ್ಟಾಗಿ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು. ಇವತ್ತು ನಮ್ಮೊಟ್ಟಿಗೆ ನಾರಾಯಣ್ ಸರ್ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈ ದಿನ ನಿಮಗೆ ಎಷ್ಟು ಖುಷಿ ತರ್ತಾ ಇದೆ? ನಮಗೆ ಭಾಳ ಖುಷಿ ಪಡ್ತೀವಿ. ಆನಂದ್ ಹೆಂಗೆ ರಿಲೀಸ್ ಆಗಿ ಹೊಸ್ತಾ ನೋಡ್ತೀವಿ ಅಂತ, ಈಗ ನಮ್ಮ ಯಜಮಾನರಿಗೆ ಯಾವಾಗ ನೋಡ್ತೀವಿ ಅಂತ ಖುಷಿ ಆಗ್ತದೆ. ಆ ಥರ ಈಗ ಹೊಸ್ತಾ ಖುಷಿ ಆಗ್ತದೆ. ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ನಾವು ಒಂದು 15ರಿಂದ 500 kg ಹೂವು, 3 JCB ಹಾಕೋ ಥರ ಪ್ಲಾನಿಂಗು, ನಾದಸ್ವರ ಅವ್ರಿಗೆ ಆರತಿ ಮಾಡಿ ಕರ್ಕೊಂಡು ಆ ಥರ ಪ್ಲಾನ್ ಮಾಡ್ಕೊಂಡು ಒಂದು 3000 ಪೋಸ್ಟು ಮಾಡಿಸಿದ್ವಿ. ಬೋಲ್ಡ್ಸಿಂಗ್ ಒಂದು 50-100 ಬ್ಯಾನರ್ ಮಾಡಿಸಿದ್ವಿ. ಆ ಥರ ಪಟಾಕಿ ಹೊಡಿತಾ ಇದ್ವಿ. ಟಿಫನ್ ಎಲ್ಲ ರೆಡಿ ಮಾಡ್ತೀವಿ. ಜೋರ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಇಲ್ಲೊಂದು ಮಿನಿ ಸ್ಟೇಜ್ ನೋಡಿದೆ ನಾನು. ಶಿವಣ್ಣ ಅವ್ರು ಬಂದು ನಿಂತ್ಕೊಂಡು ಫ್ಯಾನ್ಸ್ ಜೊತೆ ಮಾತಾಡ್ತಾರ ಹೇಗೆ? ನಾವು ಆ ಸ್ಟೇಜ್ ಮೇಲೆ ಅವನ್ನ ಕುಂಡಿಸ್ಬಿಟ್ಟು ಸೆಲೆಬ್ರೇಷನ್ ಹೂವು ಹಾಕಬೇಕು ಅಂತ ಹೇಳೋದು ನಾವು. ಈಗ ಶಿವಣ್ಣ ಅವರಲ್ಲಿ ಶಸ್ತ್ರಚಿಕಿತ್ಸೆ ಅಂತ 24ನೇ ತಾರೀಕು ಎಲ್ರಿಗೂ ಒಂದು ರೀತಿ ಏನೋ ರಿಸಲ್ಟ್ ಬರುತ್ತಲ್ಲ ಎಕ್ಸಾಮ್ ಬರೆದಾದ್ಮೇಲೆ, ಆ ರೀತಿ ಕಾಯ್ತಾ ಇದ್ರು ಎಲ್ಲರೂ. ಏನಾಗುತ್ತೋ ಏನೋ, ಇಲ್ಲ ನಮಗೆ ಬೇಕೇ ಬೇಕು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಆಗಿರುವಂಥದ್ದು ನೋಡಿದ್ದೀವಿ. ಒಂದು ಬೇಸರ ಅನ್ನುವಂಥದ್ದು ಬಂದುಬಿಟ್ಟಿದೆ ಎಲ್ಲ ಅಭಿಮಾನಿಗಳಿಗೆ, ದೊಡ್ಡ ಮನೆ ಫ್ಯಾನ್ಸ್ಗೆ. ಇದು ಬೇಡ, ಇನ್ನು ಮುಂದೆ ಶಿವರಾಜ್ ಕುಮಾರ್ ಅವರ ಫ್ಯಾಮಿಲಿನಲ್ಲಿ ಎಲ್ಲ ಸುಖ ಸಂತೋಷ ಇರಲಿ ಅಂತ. ಖಂಡಿತ ಮೇಡಮ್. ಇವತ್ತು ಅವ್ರು ಮಾಡಿದ ದಾನ ಧರ್ಮ ಆಗಿರ್ಬೋದು, ಮನೆಗೆ ಬಂದರೆ ಊಟ ಹಾಕಿರ್ಬೋದು. ಇವಾಗ ಮೈಸೂರು ಆಶ್ರಮದಲ್ಲಿ 1000 ಜನ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ಅವರೆಲ್ಲ ಪ್ರೀತಿ ಆರೈಕೆ, ಅಣ್ಣವರಮ್ಮನ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ಕರ್ನಾಟಕ ಜನತೆ ಆಶೀರ್ವಾದ ಎಲ್ಲ ಇರೋದ್ರಿಂದ ಆ ಆಶೀರ್ವಾದದಿಂದನೇ ಆದಷ್ಟು ಬೇಗ ಅವ್ರು ಗುಣಮುಖರಾಗಿ ಮತ್ತೆ ಲವಲವಿಕೆಯಿಂದ ಬರ್ತಾ ಇದ್ದಾರೆ. ನೀವು ಸರ್ ಟೋಲ್ ಗೇಟ್ ಇರಬಹುದು, ಅಲ್ಲಿ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆಗ ಏನದು ಬರಮಾಡ್ಕೊಳ್ಳೋದಕ್ಕೆ, ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ. ಬಟ್ ಅಲ್ಲಿ ಸ್ವಲ್ಪ ಒಂದಷ್ಟು ಅಡೆತಡೆಗಳು, ಪೊಲೀಸರು ಇಲ್ಲಿ ಬೇಡ, ಟೋಲ್ ಗೇಟ್ ಹತ್ರ ಬೇಡ, ನಿವಾಸದ ಹತ್ರ ಹೋಗಿ ಅಂತ ಹೇಳಿರೋ. ಇಲ್ಲ, ಅಲ್ಲಿ ಮಾಡೋಕ್ಕೆ ಅವಕಾಶ ಕೊಡಬೇಕು. ಯಾಕಂದರೆ ಬರ್ತಾ ಇರೋದು ಸ್ವಲ್ಪ ಒಂದು 5 ನಿಮಿಷ ಒಂದು 6 ಆಗ್ತಾರೆ. ಅದು ಮಾಡೋಕ್ಕೆ ಅವಕಾಶ ಕೊಟ್ಟರೆ ಭಾಳ ಒಳ್ಳೆಯದು. ಯಾಕಂದರೆ ಅವ್ರು ಸೆಲೆಬ್ರೇಟ್ರಿ, ಅವರು ಇರೋ ಕರ್ನಾಟಕಕ್ಕೆ ಅಣ್ಣವರು
ಕುಟುಂಬದ ಅಣ್ಣವ್ರ ಫ್ಯಾಮಿಲಿ. ಆಮೇಲೆ ಯಾರೇ ಆಗಲಿ ಒಬ್ಬ ನಾಯಕ ನಟ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಅವ್ರೇನು ಮಾಡೋದು, ಅಭಿಮಾನಿಗಳ ಖುಷಿ ಏನು, ಒಂದು ಹಾರ ಹಾಕ್ತಾರೆ ಅಷ್ಟೇ. ಒಂದು ಹಾರ ಹಾಕ್ಕೊಂಡು ಸರ್ ಅವಕಾಶ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ಆರಕ್ಷಕ ಸಿಬ್ಬಂದಿಯವ್ರು ಕೂಡ ಅವಕಾಶ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಡ್ತೀನಿ ಅಷ್ಟೇ. ಇನ್ನು ಗೀತಕ್ಕ ಅವರು ಸಹ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ, ಫ್ಯಾನ್ಸ್ ಜೊತೆನೂ ಅಷ್ಟೇ. ಪ್ರತಿ ಬಾರಿ ಏನಾದರೂ ನೀವು ವ್ಯವಸ್ಥೆ ಮಾಡ್ತಿದ್ರೆ ಕೋಆರ್ಡಿನೇಟ್ ಮಾಡ್ತಿರ್ತಾರೆ, ಹೀಗಿರಲಿ ಹಾಗಿರಲಿ ಅಂತ. ಈಗೇನು ಹೇಳಿದ್ರು, ಈ ಥರ ವ್ಯವಸ್ಥೆ ಮಾಡಿದೀವಿ ಅಂದಿದ್ದು. ಅವ್ರಿಗೆ ಇನ್ನೂ ಈ ವ್ಯವಸ್ಥೆ ಗೊತ್ತಿಲ್ಲ. ಬಟ್ ಆ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ಇದ್ದಂಗೆ ಹೋದವ್ರ ಮನೆ ಹೋದವ್ರಿಗೆಲ್ಲ ಊಟ ಹಾಕಿ ಪಾಪ ಎಲ್ಲರೂ ಯಾರು ಪ್ರತಿಯೊಬ್ಬರು ಹೋದ್ರು ಅವರೇ ಕೈಯಾರೆ ಬಡಿಸಿ ಊಟ ಹಾಕ್ತಾರೆ. ಊಟ ಹಾಕಿದ ಇದನ್ನೇ ಋಣನೇ ಇವತ್ತು ಅಣ್ಣನ ಬೇಗ ಕರ್ಕೊಂಬಂದು ಧೈರ್ಯ ತುಂಬಿ ಕರ್ಕೊಂಬಂದಿದ್ದಾರೆ. ನಮ್ಮ ಫಸ್ಟ್ ಹೃದಯ ನಮ್ಮ ತುಂಬ ಹೃದಯದ ಅವ್ರಿಗೆ ಸ್ವಾಗತವನ್ನು ನಾನು ಹೇಳ್ತೀನಿ. ಅವ್ರಿಗೆ ಧೈರ್ಯ ತುಂಬಿದ್ದಾರೆ. ಈಗ ಶಿವರಾಜ್ ಕುಮಾರ್ ಅವರು ಶಸ್ತ್ರಚಿಕಿತ್ಸೆ ಆದಮೇಲೆ ಫೋನ್ ಕಾಲ್ ಬಂತ ನಿಮಗೆ? ನೀವೇನು ಮಾತಾಡಿದ್ರಿ? ನಾವು ಮಾಡಿದ್ರು, ನಮ್ಮ ಮನೆಗೂ ಮಾಡಿದ್ರು, ಮಾತ್ರ ಹೊಸ ವರ್ಷ ವಿಶ್ ಮಾಡಿದ್ರು ಅಷ್ಟೇ. ಆದಷ್ಟು ಬೇಗ ಬಂದ್ಬಿಡ್ತೀನಮ್ಮ, ಆರೋಗ್ಯ ಅವರು ಆರೋಗ್ಯ ಚೆನ್ನಾಗೈತೆ ಪಾಪ, ನಮಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಮಗೆ ಧೈರ್ಯ ತುಂಬ್ತಾರೆ ಅವರು. ಇನ್ಮೇಲೆ ಇನ್ನೊಂದು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಸಿನಿಮಾಗಳಲ್ಲಿ ಅಂದರೆ ಸ್ಟಂಟ್ ಇರಬಹುದು, ಆ್ಯಕ್ಷನ್ ಸೀನ್ಸ್ಗಳಿರಬಹುದು, ಖಂಡಿತ ಮಾಡ್ತಾರೆ ಮೇಡಮ್. ಅದೇನು ದೊಡ್ಡ ಇದೇನಿಲ್ಲ. ಖಂಡಿತ ನೆಕ್ಸ್ಟ್ 131 ಬರ್ತಾ ಇದೆ. ನೆಕ್ಸ್ಟ್ ಅದೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆನಂದ್ ಆನಂದ್ ಬರ್ತಾ ಇದೆ. 45 ರಿಲೀಸ್ ರೆಡಿ ಇದೆ. ಖಂಡಿತ ಇನ್ನೊಂದು ಮಾರ್ಚ್ ತಿಂಗಳ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಮೊದಲು ಹೆಂಗಿರೋದು ಅದೇ ಥರ ಲವಕಿಯಿಂದ ಇನ್ನೂ ಅದಕ್ಕಿಂತ ಹೆಚ್ಚಿನ ಉತ್ಸಾಹ ಹತ್ರ ಇರ್ತಾರೆ. ಅಂದರೆ ಶಿವಣ್ಣ ಅವರು ಈ 35 ದಿನ ಇರಲಿಲ್ಲ ಈ ಮನೆ ಹತ್ರ. ಒಂದು ರೀತಿ ಮನೆ ಬಿಕೋ ಅಂತಿತ್ತು ಅವ್ರು ಇಲ್ಲ ಅಂದಿದ್ದಕ್ಕೆ. ಅವ್ರಿಲ್ಲ ಅದಕ್ಕೆ ನಾವು ನಮಗೂ ಮಂಕಾಬಿಟ್ಟು ಯಾವಾಗ ನೋಡ್ತೀವಿ ಅವ್ರನ್ನ ಅಂದ್ಬಿಟ್ಟು ಅದಕ್ಕೆ ಇವತ್ತು ಸಂಕ್ರಾಂತಿ ಹೊಸ ವರ್ಷ ಎಲ್ಲ ಇವತ್ತೇ ಮಾಡ್ತಾಯಿದ್ದೀವಿ. ಇನ್ನು ಈ ಹೊಸ ವರ್ಷಕ್ಕೆ ನೀವು ಕ್ಯಾಲೆಂಡರ್ ಕೂಡ ರಿಲೀಸ್ ಮಾಡಿದ್ರಿ, ಅವ್ರ ಮನೆಯವರಿಂದನೇ ರಿಲೀಸ್ ಮಾಡಿಸಿದ್ರು. ಅಂದರೆ ನಾವು ಮಾಮೂಲಿ ಕ್ಯಾಲೆಂಡರ್ ರಿಲೀಸ್ ಮಾಡಿ ಅಣ್ಣನ ಕೈಲೇ ಮಾಡಿಸ್ಬೇಕಾಯ್ತು. ಈ ಟೈಮಲ್ಲಿ ಬೇಡ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿ ಕೈಲೇ ಹೆಣ್ಮಕ್ಳ ಕೈಲೇ ನಾವು ರಿಲೀಸ್ ಮಾಡಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಇನ್ನೂ ಅಷ್ಟು ಅಭಿಮಾನಿಗಳು ಬರಲಿ, ಹಾರೈಸಿ. ಥ್ಯಾಂಕ್ ಯು ಮೇಡಮ್, ಖಂಡಿತ ಥ್ಯಾಂಕ್ ಯು. ಸೊ ಇದಿಷ್ಟು ನಾರಾಯಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.